ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಿಶು ಮೀಡಿಯಾ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸೋಮವಾರ ನಾನು ಈವ್ನಿಂಗಿಂದ ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ತುಂಬ ಕೆಲಸನೇ ಆಯಿತು. ಸೊ ಹಂಗಾಗಿ ವಿಡಿಯೋ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇವಾಗ ಈವ್ನಿಂಗಿಂದ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಇವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಗಲೇ 4:30 5 ಆಗಿತ್ತು. ಸೊ ಇವಾಗ ನನ್ನ ಹಸ್ಬೆಂಡ್ ಕಾಲೇಜಿಂದ ಬರ್ತಿದ್ದಾಗೇನೆ ಒಂದು ದೊಡ್ಡ ಕಂಪ್ಲೇಂಟ ತೊಗೊಂಬಂದಿದ್ದಾರೆ. ಅಲ್ಲ, ಏನು ಕಷ್ಟದಲ್ಲಿ ಸರ್ಟಿಫಿಕೇಟ್ ಕಳ್ಕೊಂಡಿರ ನೀವು ಎಲ್ಲಿಟ್ಟಿದ್ದೀರಾ ಅಂತ ನಿಮಗೆ ಗೊತ್ತು. ಸೀರಿಯಸ್ ಆಗಿ ನನಗಂತೂ ಅದು ಹೆಂಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಸರಿ ಇಂಥ ಜಾಗದಲ್ಲಿ ಹುಡುಕು ಅಂದ್ರಾದ್ರೂ ಹುಡುಕ್ತೀನಿ. ಅಂಥದ್ರಲ್ಲಿ ಎಲ್ಲ ಅರಗಿ ಮನೆಯೆಲ್ಲದನ್ನು ಇಟ್ಟಿದ್ರಲ್ಲ, ನಾನು ಎಲ್ಲಿ ಅಂತ ಹುಡುಕ್ಲಿ? ಯಾವ ಜಾಗದಲ್ಲಿ ಅಂತ ಹುಡುಕ್ಲಿ ನಾನು? ಹೇಳಿ ನೀವೇ. ಸಿಕ್ತಾ? ಅವಾಗಿಂದ ಬಂದು 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 ನನಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದೀರಲ್ಲ, ಇದೇನು ಮನೆ ಕುಲನ? ಹಿಂಗೆ ಸರ್ಟಿಫಿಕೇಟ್ ಹುಡ್ಕಕ್ಕೆ ಹೋಗಿ ಹಿಂಗೆ ಮಾಡಿದ್ದೀರ. ನಮ್ಮ ಯಜಮಾನ್ರು ಕಾಲೇಜಿಂದ ಬರುವಾಗಲೇ ನೆನಪಿಸ್ಕೊಂಡು ಬಂದಿದ್ದಾರೆ, ನಾನೆಲ್ಲ ಸರ್ಟಿಫಿಕೇಟ್ ಇಟ್ಟಿದ್ದೀನಿ, ನಾಳೆ ಬೇಕೇ ಬೇಕು ನನಗೆ ಇಂಪಾರ್ಟೆಂಟ್ ಆಗಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಮನೆಗೆ ಬಂದುಬಿಟ್ಟು ಎಲ್ಲ ಕಡೆಯೂ ಕೂಡ ಸರ್ಚ್ ಮಾಡಿದ್ರು, ಬಟ್ ಎಲ್ಲೂ ಕೂಡ ಸರ್ಟಿಫಿಕೇಟ್ ಸಿಗಲೇ ಇಲ್ಲ. ಹಾಗಾಗಿ ನನಗೂ ಕೂಡ ಹಿಂಸೆ ಕೊಡ್ತಿದ್ರು. ಬಟ್ ನನಗೇನು ಅದು ನೋಡು ಇಲ್ಲ, ಎಂಥದ್ದು ಇಲ್ಲ, ಅದು ಹೆಂಗಿದೆ ಅಂತಲೂ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಹುಡ್ಕು ಅಂದರೆ ಎಲ್ಲಿ ತಾನೇ ನಾನು ಹುಡುಕ್ಲಿ? ಹಂಗಾಗಿ ನನ್ನ ಕೈಲಿ ತಂದು ಕೊಟ್ಟಿದ್ರೆ ನಾನು ಇಲ್ಲಿ ಇಟ್ಟಿದ್ದೀನಿ ಅಂತ ಜೋಪಾನವಾಗಿ ಕೊಡ್ಬೋದಿತ್ತು. ಬಟ್ ಆದರೆ ಅವರೇ ಇಟ್ಕೊಂಡಿರೋದು, ಅವರೇ ನೆನಪಿಸ್ಕೋಬೇಕು. ಯಾವಾಗ ಆಗುತ್ತೆ ಆವಾಗ. ಅವಾಗ ಕೆಲವೊಂದು ಸತಿ ಹೆಂಗೆ ಅಂದರೆ ಕೆಲವೊಂದೊಂದು ವಸ್ತುಗಳನ್ನ ಇಟ್ಟಿರ್ತೀವಿ, ಬಟ್ ಆ ಕ್ಷಣಕ್ಕೆ ನಮಗೆ ಸಿಗೋದಿಲ್ಲ, ಸಿಗಬೇಕಾಗಿದ್ದ ಟೈಮಲ್ಲಿ ಸಿಗೋಲ್ಲ, ಬೇರೆ ಟೈಮಲ್ಲೇ ಸಿಕ್ಬಿಡುತ್ತೆ. ಕೆಲವೊಂದೊಂದು ಸತಿ ಹಾಗೆ ಆಗೋದು. ನನಗೂ ಈ ರೀತಿಯಾಗಿ ಒಂದು ಇನ್ಸಿಡೆನ್ಸ್ ನಡೆದಿತ್ತು. ನಮ್ಮ ಮಾವನ ಮಗಳು, ಅವಳು ಎಕ್ಸಾಮ್ ಕಟ್ಟಿದ್ಲು, ಒಂದು ಎಕ್ಸಾಮು. ಸೊ ಹಂಗಾಗಿ ನನಗೆ ಎಕ್ಸಾಮ್ದು ಆಲ್ ಟಿಕೆಟ್ನೇ ನಾನು ಮರಿತೀನಿ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಕೊಟ್ಟಿದ್ಲು, ಅವಳು ಮರಿತಾಳೆ ಅಂತ ಹೇಳ್ಬಿಟ್ಟು. ಸೊ ನಾನು ಜೋಪಾನವಾಗಿ ಇಡ್ತೀನಿ, ಇವಳು ಎಲ್ಲದನ್ನು ಜೋಪಾನವಾಗಿ ಇಡ್ತಾಳೆ ಅಂತ ಹೇಳ್ಬಿಟ್ಟು. ಬಟ್ ನಾನು ಇಟ್ಟಿದ್ದೆ, ಅದು ಬೀರುನಲ್ಲೇ ಸೇಫ್ಟಿಯಾಗಿ ಇಟ್ಟಿದ್ದೆ. ಬಟ್ ಆದರೆ ನನಗೆ ಅವಳು ಎಕ್ಸಾಮ್ ಟೈಮಲ್ಲಿ ನನಗೆ ಅದು ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಅದು ಒಂದು 4-5 ತಿಂಗಳು ಮೊದಲೇ ಆಲ್ ಟಿಕೆಟ್ ತಂದುಬಿಟ್ಟು ನನಗೆ ಕೊಟ್ಟಿದ್ದು. 4-5 ತಿಂಗಳ ತನಕ ನನಗೆ ಅದು ನೆನಪೇ ಇಲ್ಲ ಎಲ್ಲಿಟ್ಟಿದ್ದೀನಿ ಅಂದ್ಬಿಟ್ಟು. ಅವಳು ಎಕ್ಸಾಮಿನ ಒಂದು 4-5 ದಿನ ನನಗೆ ಕೇಳಿದ್ಲು. ಬಟ್ ನಾನು ಹುಡುಕ್ತೆ ಎಷ್ಟು ಹುಡುಕಿದ್ರೂ ಸಿಗಲೇ ಇಲ್ಲ. ಆಮೇಲೆ ಅವಳಿಗೆ ಇನ್ನೇನು ಮಾಡೋಕ್ಕಾಗುತ್ತೆ, ಇಲ್ಲ ಸಿಗಲಿಲ್ಲ ಅಂತ ಹೇಳಿದೆ. ಆವಾಗಲೂ ತುಂಬ ಬೇಜಾರು ಮಾಡ್ಕೊಂಡ್ಳು. ಎಕ್ಸಾಮ್ ಇದೆ ಸಿಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಎಕ್ಸಾಮ್ ಎಲ್ಲ ಮುಗಿದು ಆದಮೇಲೆ ನನಗೆ ಆಲ್ ಟಿಕೆಟ್ ಸಿಕ್ತು. ಆವಾಗ ಫೋನ್ ಮಾಡಿಬಿಟ್ಟು ಹೇಳಿದೆ, ಹಿಂಗೆ ಆಲ್ ಟಿಕೆಟ್ ಸಿಕ್ತು ಎಕ್ಸಾಮ್ ಎಲ್ಲ ಮುಗ್ದೋದ್ಮೇಲೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಇವರು ಹುಡುಕುವಾಗ ನನಗೆ ಅದೇ ನೆನಪಾಗ್ತದೆ. ಎಕ್ಸಾಮ್ನ ನಮ್ಮ ಮಾವನ ಮಗಳನ್ನ ಮಿಸ್ಸೇ ಮಾಡಿಬಿಟ್ಟಿದ್ದೀನಿ ನಾನು. ಏನು ಮಾಡೋಕ್ಕಾಗಲ್ಲ, ಅವಳು ಡಿಗ್ರಿ ಮೇಲೆ ಕಟ್ಟಿದ್ದು ಎಕ್ಸಾಮು. ಮೈಸೂರಿಗೇನೋ ಹೋಗ್ಬಿಟ್ಟು ಬರೀಬೇಕಿತ್ತು ಆ ಎಕ್ಸಾಮ್ನ. ಕೆಲವೊಂದು ಸತಿ ಹಂಗೇ ಎಷ್ಟೇ ನೆನಪಲ್ಲಿದ್ರೂ ಕೆಲವೊಂದು ಸತಿ ಮರ್ತೋಗ್ಬಿಡುತ್ತೆ, ಅದು ಎಲ್ಲಿಟ್ಟಿದ್ದೀವಿ ಅನ್ನೋದೇ ನಮಗೆ ಎಷ್ಟು ಹುಡುಕಿದ್ರೂ ನಮಗೆ ಸಿಗೋದೇ ಇಲ್ಲ. ಇನ್ನು ನನ್ನ ಮಗಳದ್ದು ಟಾಯ್ಸ್ಗಳನ್ನೆಲ್ಲ ಎತ್ತಿಡೋ ಅಷ್ಟರಲ್ಲಿ ನನಗಂತೂ ಸಾಕಾಗೇ ಹೋಯಿತು. ಏನಿಲ್ಲ ಅಂದರೂ 3 ಬಾಕ್ಸು ಸಣ್ಣ ಟಾಯ್ಸ್ಗಳಿತ್ತು. ಸೊ ಬೇಡದಿರೋದನ್ನೆಲ್ಲ ಅದನ್ನು ಕೂಡ ತೆಗೆದುಬಿಟ್ಟು ಬೇರೆ ಕಡೆ ಎತ್ತಿಡ್ತಾಯಿದ್ದೀನಿ. ಬೇಕಾಗಿರೋ ಅಂಥದ್ದನ್ನು ಎಕ್ಸ್ಟ್ರಾ ಒಂದು 2 ಬಾಕ್ಸ್ ಮಾಡಿಬಿಟ್ಟು ಇಡ್ತಾಯಿದ್ದೀನಿ. ಗೊತ್ತು, ಹೇಳಿ ಯಾವತ್ತು ನಾವು ಇಬ್ಬರು ಮದುವೆ ಆಗಿದ್ದು? ಅವನಿಗೆ ಗೊತ್ತು, ಆ ಡೇಟ್ ಯಾರು ಹೇಳೇ ಕರೆಕ್ಟಾಗಿ. ನನಗೆ ಇವಾಗ ಹೇಳಿ ಯಾವಾಗ ಮದುವೆ ಆಗಿ ಯಾವನಿಗೆ ಗೊತ್ತು? ಆ ಕರಾಳವಾದ ದಿನವನ್ನು ಎಲ್ಲಿಂದ ಜ್ಞಾಪಕ ಕೇಳಿ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾವಾಗ ನನಗೆ ಜೂನಲ್ಲಿ ಮದುವೆ ಆಗಿತ್ತು. ಜೂನು. ಇದು ಎಷ್ಟೇ ತಾರೀಕು? ಯಪ್ಪ, ಹಂಗನ್ ಮದುವೆ ಆಗಿರೋ ದಿನ ಗೊತ್ತಿಲ್ವ ನಿಮಗೆ ಯಾವತ್ತು ಅಂತ? ಇವತ್ತೆಲ್ಲ ನೆನೆಸ್ಕೊಳ್ಳಿ ನೀವು, ನಾನಂತೂ ಹೇಳಕ್ ಹೋಗಲ್ಲ ಯಾವತ್ತು. ತಡಿತೀನಿ, ಹೇಳಿ. 25ನೇ ತಾರೀಕು ನನ್ನ ಬರ್ತಡೇ ಇತ್ತು. ಯವ್ವ ದೇವ್ರಿ, 4 ವರ್ಷಕ್ಕೆ ನಾವು ಯಾವತ್ತು ಮದುವೆ ಆಗಿದ್ದೋ ನಾನು ಮರ್ತು ಹೋಗ್ಬಿಟ್ಟಾಯ್ತಾ? ತಡಿತಿದ್ದೀನಿ, ಹೇಳಿ. ಹೇಳಿ ನನಗೆ. ಇವತ್ತೆಲ್ಲ ನೆನೆಸ್ಕೊಂಡು ಹೇಳಿ ನೀವು ಯಾವತ್ತು ಅಂತ. ಹೇಳ್ರಿ ಕರೆಕ್ಟಾಗಿ ಹೇಳು ಅಂತಂದ್ರೆ ನಾನು ಒಬ್ಬಳನ್ನ ಮದುವೆ ಆಗಿರೋದು. ಯಾಕೆ ನೀವು ಮದುವೆ ಆಗಿಲ್ವಾ? ಹೇಳಿ ಯಾವತ್ತು ಅಂತ ಹೇಳ್ಬಿಟ್ಟು 4 ವರ್ಷಕ್ಕೆ ಮದುವೆ ಡೇಟ್ ಮರ್ತ್ಕೊಬಿಟ್ರ ನೀವಾಗ್ಲೇ? ಅಲ್ಲ, ಇಷ್ಟು ಹಿಂಗೆ ಹಾಗಾದ್ರೆ ಬೇಡ ಅಂತ ಅರ್ಥ. ಕಾರ್ಡಲ್ಲವೇ ನೋಡ್ಕೊತೀನಿ ನಾನು. ಕಾರ್ಡ್ ನಾವು ಮದುವೆ ಆಗಿರೋದು ಯಾವತ್ತು ಅಂತ ಕಾರ್ಡ್ ತೆಗೆದ್ಬಿಟ್ಟು ನೋಡ್ಕೊಬರ್ಬೇಕಾ? ನನ್ನ ಬರ್ತಡೇ ನನಗೆ ಜ್ಞಾಪಕ ಇರಕ್ಲ, ಹೇಳು. ಮಗಿಂದ ಅದು ನೆನಪೈತಾ? ಮಾರ್ಚ್ 27.
ಅಷ್ಟೇ ಏನು ನೆನಪಿಲ್ಲ. ಮದುವೆಗಿದಂತ ಹತ್ತ ನೆನಪಿಲ್ಲ. ಯಾವಾಗ ಹೇಳ ಕರೆಕ್ಟಾಗಿ? ಅಲ್ಲ ಕಣ್ರಿ ಅಪ್ಪ ದೇವ್ರೆ. ನಿಜವಾಗ್ಲೂ ಜ್ಞಾಪಕ ಹೇಳೆ. 12/13 ಯಪ್ಪ ದೇವ್ರೆ ಭಗವಂತ. 13ನೇ ತಾರೀಕು. 13ನೇ ತಾರೀಕು ಕರೆಕ್ಟಾ ನೆನ್ಪಿಸ್ಕೊಂಡ್ರ? ಅಷ್ಟೇ. ಯಾವತ್ತು? 13. ಕರೆಕ್ಟಾ ನಿಜನಾ? 12, 13ನೇ ತಾರೀಕಾ? 13ನೇ ತಾರೀಕು. ಮತ್ತೆ 20ನೇ ತಾರೀಕು ಹಾಕೊಂಡ್ ಕೂತಿದ್ದೀರಾ? ಅಲ್ಲ ಇಷ್ಟು ಬೇಗನೆಯಾ? ಮದ್ವೆ ವೆಡ್ಡಿಂಗ್ ಆನಿವರ್ಸರಿ ಮರ್ತೋಗೈತೆ ಅಂದ್ರೆ ಇನ್ ಮುಂದಿನಷ್ಟೊಳಗೆ ನಾನೇ ಮರ್ತೋಗಿರ್ತೀನಿ ಬಿಡಿ. ಅದು ಪಕ್ಕಾ ಕನ್ಫರ್ಮ್ ಆಗಿ ಗೊತ್ತಾಯ್ತು ನನಗೆ. ನನ್ನ ಹೆಸರು ಬರ್ತೈತಾ ಅನಾಸಿನ್ ಅಂತ? ಸೌಮ್ಯ ಅನಾಸಿನ್ ಅಂತ ಬರ್ತದೆ. ನೀವು ಸೇವ್ ಮಾಡಿಲ್ಲ? ಯಾರು ಮಾಡೋರ ಕಣೆ? ನಾನು ಯಾಕೆ ಮಾಡಕ್ ಹೋಗ್ಲಿ? ನಿಜ ಹೇಳಿ ಏನು ಸೇವ್ ಮಾಡ್ಕೊಂಡಿದ್ದೇನೆ? ನಾನು ಸೇವ್ ಮಾಡಿಲ್ಲ. ಇದರಲ್ಲಿ ಟ್ರೂ ಕಲರ್ಲಿ ಸೌಮ್ಯ ಅನಾಸಿನ್ ಅಂತ ಬರ್ತೈತೆ. ನಮ್ಮದು ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ಕಲ್ಲಿ ಏನೋ ಒಂದು ಎಂಟ್ರಿ ಮಾಡಬೇಕಿತ್ತು, ಬರಿಬೇಕಿತ್ತು. ಸೊ ಹಾಗಾಗಿ ಅದರಲ್ಲಿ ನಮ್ಮದು ಮದುವೆದು ದಿನಾಂಕನ ಬರಿಬೇಕಿತ್ತು. ಸೊ ಹಂಗಾಗಿ ನಮ್ಮ ಯಜಮಾನ್ರಿಗೆ ನಾವು ಮದುವೆ ಆಗಿರೋ ದಿನನೇ ಗೊತ್ತಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ನಾವು ಇದುವರೆಗೂ 1 ವರ್ಷನ ನಾವು ಮದುವೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತಲೇ ಆಚರಿಸ್ಕೊಂಡಿಲ್ಲ ಪಾಪ. ಹಂಗಾಗಿ ಅವರಿಗೆ ಮದುವೆ ಆಗಿದ್ದ ದಿನನೇ ಮರ್ತೋಗ್ಬಿಟ್ಟಿದೆ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ಯಾವತ್ತು ಮದುವೆ ಆಗಿದ್ದು ಹೇಳಿ ಅಂತ ಹೇಳ್ಬಿಟ್ಟು ಆಮೇಲೆ ಕೊನೆಗೆ ಯಾವಾಗಲೋ ನೆನೆಸ್ಕೊಂಡ್ರು. ಆಮೇಲೆ ನನ್ನ ನಂಬರ್ ಅನಾಸಿನ್ ಅಂತ ಸೇವ್ ಮಾಡ್ಕೊಂಡವ್ರಂತೆ ಪಾಪ. ಸೊ ಇಷ್ಟೊಂದೆಲ್ಲ ಟಾರ್ಚರ್ ಕೊಡ್ತಾವ್ರೆ ನನಗೆ. ಹೆಂಗೆಲ್ಲ ಹೇಳ್ತಾರೆ ನಾನು ಮದುವೆ ಆಗಿದ್ದ ದಿನ ಕರಾಳವಾದ ದಿನ ಅಂತೆ. ನಾನು ಫೋನ್ ಮಾಡಿದರೆ ಅನಾಸಿನೇ ಫೋನ್ ಮಾಡುತ್ತಂತೆ ಅಂತೆಲ್ಲ ಹೇಳ್ತಾವ್ರೆ ನನಗೆ. ಪ್ರತಿದಿನವೂ ಇವ್ರು ಹಿಂಗೆ ಹೇಳೋದು. ಅದೇನು ಹೊಸ್ತೇನಲ್ಲ, ನನಗೇನದು ಹೊಸ್ತು ಅಂತಲೂ ಕೂಡ ಅನಿಸೋದೇ ಇಲ್ಲ. ಆದರೆ ಪ್ರತಿದಿನವೂ ಕೇಳ್ತಾನೆ ಇರ್ತೀನಲ್ಲ, ನೀನು ಅನಾಸಿನ್ನು, ನೀನು ಫೋನ್ ಮಾಡಿದ್ರೆ ನಂಗೆ ತಲೆನೋವು ಬರುತ್ತೆ ಅಂತ ಹೇಳ್ಬಿಟ್ಟು. ಕೇಳದೇ ಇರೋ ಹೆಂಡ್ತಿರ್ಗಾದ್ರೆ ಇದು ಹೊಸ್ತು ಅನ್ನಿಸ್ಬೋದು. ಬಟ್ ಆದರೆ ನಾನು ಪ್ರತಿದಿನವೂ ಕೇಳ್ತಾ ಇರ್ತೀನಲ್ಲ ಇಂತಿಂಥ ವರ್ಡ್ಸ್ಗಳೆಲ್ಲದನ್ನು. ಸೊ ಹಂಗಾಗಿ ನನಗೆ ಏನು ಬೇಜಾರು ಅನಿಸಲ್ಲ. ಇನ್ನು ನನ್ನ ಮಗಳನ್ನೂ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಹಾಗೆ ಇನ್ನು ಸಂಜೆ ಅಲ್ವಾ, ಸೊ ಹಂಗಾಗಿ ನಾನು ಒಂದು ಲೋಟ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿನ ಕುಡಿತಾ ಇದ್ದೀನಿ. ನನಗೂ ಮನೆ ನೋಡಿ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಅಷ್ಟೊಂದು ಅರ್ಗಿಟ್ಟಿದ್ರು. ಸೊ ಇವತ್ತಿನ ಒಂದು ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ.